ಗೋಲ್ಡನ್ ಥಾಟ್, ಯಾವತ್ತೂ ಕಲಿಯುವುದನ್ನು ನಿಲ್ಲಿಸಬೇಡಿ, ಏಕೆಂದರೆ ಜೀವನ ಕಲಿಸುವುದನ್ನು ನಿಲ್ಲಿಸುವುದಿಲ್ಲ. ಭಾಳ ಮಂದಿ ತಿಳ್ಕೊಂಡ್ಬಿಡ್ತಾರೆ, ನಮ್ದೊಂದು ಡಿಗ್ರಿ ಆಯ್ತು, ಒಂದು ನೌಕರಿ ಐತೆ ಅಂದ್ರೆ ಇನ್ನು ಒಟ್ಟ ಓದುದಿಲ್ಪ ಅಂತ. ಕಲಿಕೆ ಯಾವತ್ತಿದ್ರೂ ಇರಬೇಕು. ಇವತ್ತಿನ ಜಗತ್ನಾಗ ಎಷ್ಟು ಕಲಿತ್ರು ಸರ್ ಅದು ಸಾಕಾಗೋದಿಲ್ಲ. ಎವ್ರಿ ಡೇ ಅಪ್ಡೇಟ್ ಇರಬೇಕು. ಓಕೆ, ಜೀವನ ಕಲಿಸ್ತೈತಿ. ಜೀವನದಲ್ಲಿ ಸಂಬಂಧಗಳು, ಘಟನೆಗಳು ಇವೆಲ್ಲ ನಮಗೆ ಸಾಕಷ್ಟು ಕಲಿಸ್ತಾವೆ. ಇದರ ಜೊತೆಗೆ ಸಮಾಜದಲ್ಲಿ ನೋಡಿ ಕಲಿಯೋದೂ ಬಹಳ ಇರ್ತದೆ. ಓಕೆ, ಪ್ರತಿಯೊಂದು ವ್ಯಕ್ತಿಯಿಂದ, ಪ್ರತಿಯೊಂದು ಘಟನೆಯಿಂದ, ಸಮಾಜದ ಪ್ರತಿಯೊಂದು ಅಣುವಿನಿಂದನೂ ಕಲಿಯೋದಿರ್ತದೆ. ಆಲ್ವೇಸ್ ಯು ಶುಡ್ ಬಿ ಅ ಲರ್ನರ್. ಓಕೆ, ನಾವು ರಿಯಾಕ್ಟ್ ಮಾಡಬಾರ್ದು, ಕಲಿಬೇಕು. ನಮ್ಗೆ ಯಾರೋ ಏನೋ ಅಂತ ಇದ್ದಾರೆ ಅಂದ್ರೆ ಸಡನ್ ಆನ್ಸರ್ ಕೊಡೋದಲ್ಲ. ಅವ್ನು ಯಾಕೆ ಹಂಗೆ ಮಾತಾಡ್ತಾ ಇದ್ದಾನ, ಈ ಥರ ಯಾಕೆ ಮಾತಾಡ್ತಾ ಇಲ್ಲ, ಇದಕ್ಕೇನು ರೆಸ್ಪಾನ್ಸ್ ಇರ್ತೈತೆ. ಯು ಶುಡ್ ಥಿಂಕ್ ಅಬೌಟ್ ಹಿಮ್. ಇವತ್ತು ಎಲೆಕ್ಷನ್ ನಡೀತಾ ಇದೆ, ರಾಜಕಾರಣಿಗಳು ಸರ್ ಪ್ರಚಾರ ಮಾಡಕ್ಕೆ ಏನೇನೆಲ್ಲ ಮಾತಾಡ್ತಾ ಇದ್ದಾರೆ. ಯಾಕೆ ಮಾತಾಡ್ತಾ ಇದ್ದಾರ, ಜನ ಅದನ್ನು ಹೆಂಗೆ ತಗೋತಾರ, ಅವ್ರು ಏನು ಮಾತಾಡಿದ್ರೆ ಜನ ಹೆಂಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಇದನ್ನು ತಿಳ್ಕೊಂಡ್ಬಿಟ್ರೆ ಸಮಾಜ ಹೆಂಗಿದೆ ನಿಮಗೆ ಗೊತ್ತಾಗ್ಬಿಡ್ತದೆ. ಇಷ್ಟೇ ಇರೋದು ಸರ್. ಬಟ್ ಅದನ್ನು ನಾವು ಯು ಶುಡ್ ಲರ್ನ್ ಇಟ್. ಅದನ್ನು ನಾವು ಕಲಿಬೇಕು. ಕಲಿಕೆ ಪ್ರತಿಯೊಂದರಿಂದನೂ ನಮಗೊಂದು ಇನ್ಸೈಟ್ಸ್ ಬರ್ತಿರ್ಬೇಕು. ದೆನ್ ಓನ್ಲಿ ಯು ವಿಲ್ ಲೀಡ್ ಅ ವೆರಿ ಗುಡ್ ಲೈಫ್. ಓಕೆ, ಕಲಿತಾ ಇರಬೇಕು. ಕಲಿತಷ್ಟು ಜ್ಞಾನ ಹೆಚ್ಚಾಗ್ತದೆ. ಆ ಜ್ಞಾನದಿಂದ ಸರ್ ನಾವು ಹಳ್ಳಕ್ಕೆ ಬೀಳೋದನ್ನ ತಪ್ಪಿಸ್ಬೋದು. ಪಾಯಿಂಟ್ ಅರ್ಥ ಆಗ್ತಾ ಇದೆ? ಎಸ್ ಸರ್. ಓಕೆ.